ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ಮಹಾಭಾರತ ಅಂದ್ರೆ ಕೇವಲ ಯುದ್ಧದ ಕಥೆ ಮಾತ್ರ ಅಲ್ಲ, ಅದು ಮನುಷ್ಯನ ಆಯ್ಕೆಗಳ, ನಿರ್ಧಾರಗಳ ಕಥೆ. ತೀರ ಸಣ್ಣದೊಂದು ನಿರ್ಧಾರ ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಹೇಗೆ ಬುಡಮೇಲು ಮಾಡುತ್ತೆ ಅನ್ನೋದನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಒಂದು ಸಣ್ಣ ಹೆಜ್ಜೆ ಅದೆಷ್ಟೋ ಪೀಳಿಗೆಗಳ ದಿಕ್ಕನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಈ ಘಟನೆ ಒಂದು ಅದ್ಭುತ ಉದಾಹರಣೆ. ಬನ್ನಿ ಶುರು ಮಾಡೋಣ. ಒಂದು ಪರಿಪೂರ್ಣವಾದ ಶಾಂತಿಯುತ ಒಪ್ಪಂದ 12 ವರ್ಷಗಳ ಸುದೀರ್ಘ ವನವಾಸಕ್ಕೆ ಹೇಗೆ ಕಾರಣ ಆಗುತ್ತೆ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ನಿಸಿದ್ರೂ ಶಾಂತಿಗಾಗಿ ಮಾಡ್ಕೊಂಡ ಒಂದು ಸಿಂಪಲ್ ಒಪ್ಪಂದ ಕೊನೆಗೆ ಒಂದು ದಶಕದ ವನವಾಸವಾಗಿ ಬದಲಾದ ಆ ಕುತೂಹಲಕಾರಿ ರಹಸ್ಯವೇ ಇಂದಿನ ನಮ್ಮ ಟಾಪಿಕ್. ಸಾಮಾನ್ಯವಾಗಿ ಒಪ್ಪಂದಗಳು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಲ್ವಾ? ಆದ್ರೆ ಇಲ್ಲಿ ಅದೇ ಒಪ್ಪಂದ ಇತಿಹಾಸದ ಬಹುದೊಡ್ಡ ತಿರುವಿಗೆ ಕಾರಣ ಆಗತ್ತೆ. ಕತೆ ಶುರುವಾಗೋದೇ ಒಂದು ಭರ್ಜರಿ ರಾಜಕೀಯ ತಂತ್ರದಿಂದ. ಯುದ್ಧ ತಪ್ಪಿಸ್ಬೇಕು ಅಂತ ಧೃತರಾಷ್ಟ್ರ ಪಾಂಡವರಿಗೆ ಖಾಂಡವ ಅನ್ನೋ ಸಂಪೂರ್ಣ ಬಂಜರು ಪ್ರದೇಶವನ್ನ ಕೊಡ್ತಾನೆ. ಒಂದು ಕಡೆ ಬರೀ ಜವುಗು ಕಾಡುಗಳಿಂದ ತುಂಬಿದ ಮರುಭೂಮಿ ತರದ ಜಾಗ, ಆದ್ರೆ ಮತ್ತೊಂದು ಕಡೆ ನೋಡಿದ್ರೆ ದೇವತೆಗಳು ಮತ್ತೆ ಕೃಷ್ಣನ ಸಹಾಯದಿಂದ ನಿರ್ಮಾಣವಾದ ಇಂದ್ರಪ್ರಸ್ಥ ಅನ್ನೋ ಅದ್ಭುತ ನಗರ. ಕೇವಲ ಧೂಳಿನಿಂದ ಕೂಡಿದ್ದ ಜಾಗ ಅಮೃತ ಶಿಲೆ ಮತ್ತೆ ಸುಂದರ ಸರೋವರಗಳಿರೋ ಮಾಯಾನಗರಿಯಾಗಿ ಬದಲಾಗುತ್ತೆ. ಇದೊಂದು ಅಸಾಧ್ಯವಾದ ಪವಾಡನೆ ಸರಿ. ಆದ್ರೆ ಇತಿಹಾಸದಲ್ಲಿ ಈ ಶಾಂತಿ ಅನ್ನೋದಿದೆಯಲ್ಲ, ಅದು ಬಹಳ ದುರ್ಬಲ. ಹೊಸ ಸಾಮ್ರಾಜ್ಯ ಕಟ್ಟಿದಾಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅಂದ್ಕೊಳ್ಳುವಾಗಲೇ ಒಂದು ಸಣ್ಣ ಬಿರುಗಾಳಿ ಶುರುವಾಗುತ್ತೆ. ಈ ಹೊಸ ಇಂದ್ರಪ್ರಸ್ಥಕ್ಕೆ ಋಷಿ ನಾರದರು ಎಂಟ್ರಿ ಕೊಡ್ತಾರೆ. 5 ಪಾಂಡವರು ಮತ್ತು ಅವರ ಏಕೈಕ ಪತ್ನಿ ದ್ರೌಪದಿಯನ್ನ ಒಟ್ಟಿಗೆ ನೋಡಿದಾಗ ನಾರದರು ಭವಿಷ್ಯದಲ್ಲಿ ಬರಬಹುದಾದ ಅತೀ ದೊಡ್ಡ ಅಪಾಯದ ಬಗ್ಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಅವರು ಎಂದಿಗೂ ಬೇರ್ಪಡಿಸಲಾಗದ ಇಬ್ಬರು ರಾಕ್ಷಸ ಸಹೋದರರ ಕಥೆಯೊಂದನ್ನ ಬಿಚ್ಚಿಡ್ತಾರೆ. ಆ ಕಥೆನೇ ಸುಂದ ಮತ್ತೆ ಉಪಸುಂದ ಅನ್ನೋ ರಾಕ್ಷಸರದ್ದು. ಅವರು ಬ್ರಹ್ಮನ ಹತ್ತಿರ ಅಮರತ್ವದ ವರ ಕೇಳಿದ್ರು. ಆದ್ರೆ ಅದಕ್ಕೊಂದು ಬಹಳ ವಿಶಿಷ್ಟವಾದ ಷರತ್ತಿತ್ತು. ಅದೇನಪ್ಪಾ ಅಂದ್ರೆ, ನಾವು ಸತ್ರೆ ಒಬ್ಬರ ಕೈಯನ್ನ ಮತ್ತೊಬ್ಬರು ಮಾತ್ರ ಸಾಯ್ಬೇಕು ಅಂತ. ಅವರಿಬ್ಬರ ನಡುವೆ ಅದೆಷ್ಟು ಪ್ರೀತಿ ಇತ್ತಂದ್ರ ನಾವೆಂದೂ ಹೊಡೆದಾಡ್ಕೊಳ್ಳಲ್ಲ ಅನ್ನೋ ಅತಿಯಾದ ನಂಬಿಕೆ ಅವ್ರಿಗಿತ್ತು. ಈ ವರ ಅವರನ್ನ ಇಡೀ ಪ್ರಪಂಚದಲ್ಲೇ ಅಜೇಯರನ್ನಾಗಿ ಮಾಡಿತ್ತು. ಆದ್ರೆ ಆಮೇಲೆ ಏನಾಯ್ತು ಗೊತ್ತಾ? ದೇವತೆಗಳು ತಿಲೋತ್ತಮೆ ಅನ್ನೋ ಅತ್ಯಂತ ಸುಂದರ ಸ್ತ್ರೀಯನ್ನ ಸೃಷ್ಟಿ ಮಾಡಿ ಕಳಿಸಿದಾಗ ಇಡೀ ಕಥೆ ಬದಲಾಗುತ್ತೆ. ಆಕೆಯನ್ನ ಪಡೆಯಲೇಬೇಕು ಅನ್ನೋ ಹಂಬಲದಲ್ಲಿ ಅಲ್ಲಿವರೆಗೆ ಪ್ರಾಣವನ್ನೇ ಕೊಡ್ತಾ ಇದ್ದ ಆ ಸಹೋದರರು ಕಾದಾಡ್ತಾರೆ. ರಿಸಲ್ಟ್ ಏನಾಯ್ತು? 50% ಸುಂದನಿಂದ ಹತ್ಯೆ, ಇನ್ನುಳಿದ 50% ಉಪಸುಂದನಿಂದ ಹತ್ಯೆ. ಯಾವ ಸಹೋದರರು ಜಗತ್ತನ್ನೇ ಗೆದ್ದಿದ್ರೋ ಅವರಿಬ್ರೂ ಒಬ್ರಿಗೊಬ್ರು ಹೊಡೆದಾಡ್ಕೊಂಡೇ ಸಂಪೂರ್ಣವಾಗಿ ನಾಶ ಆಗ್ತಾರೆ. ಈ ಎಚ್ಚರಿಕೆಯ ಕಥೆ ಪಾಂಡವರ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಬೀರುತ್ತೆ. ಭವಿಷ್ಯದಲ್ಲಿ ದ್ರೌಪದಿಯ ಕಾರಣದಿಂದ ತಮ್ಮ ಬಾಂಧವ್ಯ ಉಳಿಯಬಾರದು ಅಂತ ಅವರು ಒಂದು ಕಟ್ಟುನಿಟ್ಟಾದ ನಿಯಮ ಮಾಡ್ಕೊಳ್ತಾರೆ. ದ್ರೌಪದಿ ಪ್ರತಿ ವರ್ಷ ಒಬ್ಬ ಸಹೋದರನ ಜೊತೆ ಮಾತ್ರ ಇರಬೇಕು, ಮತ್ತೆ ಆ ಸಮಯದಲ್ಲಿ ಬೇರೆ ಯಾವ ಸಹೋದರನೂ ಆ ಕೋಣೆಗೆ ಪ್ರವೇಶಿಸುವಂತಿಲ್ಲ. ಒಂದು ವೇಳೆ ನಿಯಮ ಮುರಿದ್ರೆ 12 ವರ್ಷಗಳ ಕಠಿಣ ಬ್ರಹ್ಮಚರ್ಯದ ವನವಾಸ ಕಡ್ಡಾಯ. ಇದೇನೋ ಬರೀ ನಿಯಮ ಆಡಿರ್ಲಿಲ್ಲ, ತಮ್ಮ ವಂಶ ಉಳಿಸ್ಕೊಳ್ಳೋಕೆ ಅವರು ಹಾಕೊಂಡ ಭದ್ರವಾದ ರಕ್ಷಾ ಕವಚ. ಆದ್ರೆ ವಿಧಿ ಈ ನಿಯಮವನ್ನ ಪರೀಕ್ಷೆ ಮಾಡೋಕೆ ಕಾಯ್ತಾ ಇತ್ತು. ಒಮ್ಮೆ ಏನಾಗುತ್ತೆ, ಬ್ರಾಹ್ಮಣರ ಹಸುಗಳನ್ನ ಕಳ್ಳರು ದೋಚ್ತಾರೆ. ಆ ಕಾಲದಲ್ಲಿ ಪ್ರಜೆಗಳ ಗೋವುಗಳನ್ನ ರಕ್ಷಿಸೋದು ಕ್ಷತ್ರಿಯರ ಅತಿದೊಡ್ಡ ಕರ್ತವ್ಯ. ಇಲ್ಲೇ ಅರ್ಜುನನಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗೋದು. ಆತನ ಆಯುಧಗಳೆಲ್ಲ ಯುಧಿಷ್ಠಿರ ಮತ್ತೆ ದ್ರೌಪದಿ ಒಟ್ಟಿಗಿದ್ದ ಕೋಣೆಯಲ್ಲೇ ಇರುತ್ತೆ. ಆಯುಧ ತೊರೋಕೆ ಒಳಗೆ ಹೋದ್ರೆ ತನ್ನದೇ ನಿಯಮ ಮುರಿದ ಹಾಗೆ, ಹೋಗದೇ ಇದ್ರೆ ರಾಜಧರ್ಮಕ್ಕೆ ಚ್ಯುತಿ ಬಂದ ಹಾಗೆ. ಒಂದು ಕಡೆ ಕುಟುಂಬದ ಒಪ್ಪಂದ, ಇನ್ನೊಂದು ಕಡೆ ಪ್ರಜೆಗಳ ಗೋಳಾಟ. ಈಗೊಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಪ್ರಜೆಗಳ ರಕ್ಷಣೆಯೋ ಅಥವಾ ತನ್ನದೇ ಶಪಥದ ರಕ್ಷಣೆಯೋ? ಇದು ಕೇವಲ ಒಂದು ಆಯ್ಕೆ ಆಗಿರಲಿಲ್ಲ. ಒಂದು ಕಡೆ ವೈಯಕ್ತಿಕವಾಗಿ ಮಾಡಿಕೊಂಡ ಕಟ್ಟುನಿಟ್ಟಾದ ಒಪ್ಪಂದ, ಮತ್ತೊಂದು ಕಡೆ ಆಡಳಿತಗಾರನಾಗಿ ನಿರ್ವಹಿಸಬೇಕಾದ ಕರ್ತವ್ಯ. ಇದು ಅರ್ಜುನನ ನೈತಿಕತೆಯ ಅತಿದೊಡ್ಡ ಪರೀಕ್ಷೆ. ಮನುಷ್ಯನ ಜೀವನದಲ್ಲಿ ಇಂಥ ಕ್ರಿಟಿಕಲ್ ಕ್ಷಣಗಳು ಬರ್ತಾವೆ ನೋಡಿ. ಯಾವ ದಾರಿ ಹಿಡಿದ್ರೂ ಏನನ್ನಾದ್ರೂ ಕಳಕೊಳ್ಳೇಬೇಕಾದ ಪರಿಸ್ಥಿತಿ. ಇದು ನಿಜಕ್ಕೂ ಧರ್ಮಸಂಕಟದ ಅತ್ಯುನ್ನತ ಸ್ವರೂಪ. ಅಂತಿಮವಾಗಿ ಅರ್ಜುನ ಒಂದು ಕಠಿಣ ನಿರ್ಧಾರ ತಗೊಳ್ತಾನೆ. ಆತ ವೈಯಕ್ತಿಕ ಶಪಥಕ್ಕಿಂತ ತನ್ನ ರಾಜಧರ್ಮನೇ ಮುಖ್ಯ ಅಂತ ನಿರ್ಧರಿಸ್ತಾನೆ. ಕಟ್ಟುನಿಟ್ಟಿನ ಒಪ್ಪಂದವನ್ನು ಮುರಿದು ಕೋಣೆಯೊಳಗೆ ಹೋಗಿ ಆಯುಧ ತಂದು ಕಳ್ಳರನ್ನ ಸದೆಬಡಿತಾನೆ. ಆತ ಪ್ರಜೆಗಳ ಸಮಸ್ಯೆಯನ್ನೇನೋ ಬಗೆಹರಿಸ್ತಾನೆ ನಿಜ, ಆದರೆ ಇದರ ಜೊತೆಗೆ ತನ್ನದೇ ಒಪ್ಪಂದದ ಕಠಿಣ ಶಿಕ್ಷೆಯನ್ನು ಮೈಮೇಲೆ ಎಳೆಕೊಳ್ತಾನೆ. ಕರ್ತವ್ಯ ಪಾಲನೆಗಾಗಿ ಆತ ಕೊಟ್ಟ ಬೆಲೆ ನಿಜಕ್ಕೂ ಬಹಳ ದೊಡ್ಡದಿತ್ತು. ಅಂಡ ಯುಧಿಷ್ಠಿರನೇನೋ ಅರ್ಜುನನನ್ನ ಕ್ಷಮಿಸ್ತಾನೆ. ಪ್ರಜೆಗಳ ಒಳಿತಿಗಾಗಿ ಒಳಬಂದದ್ದು ತಪ್ಪೇನಲ್ಲ ಅಂತ ಹೇಳ್ತಾನೆ. ಆದ್ರೆ
ಅರ್ಜುನನ ನಿಲುವು ಬಹಳ ಸ್ಪಷ್ಟವಾಗಿತ್ತು. ನಿಯಮ ಅಂದ್ರೆ ನಿಯಮ, ಅದನ್ನ ಮುರಿಯೋದು ಧರ್ಮಕ್ಕೆ ವಿರುದ್ಧ ಅಂತ. ಆತ ತನ್ನ ಕಠಿಣ ಶಿಕ್ಷೆಯನ್ನ ತಾನಾಗೇ ಒಪ್ಕೊಳ್ತಾನೆ. ಎಷ್ಟೇ ಕಷ್ಟ ಆದರೂ ಧರ್ಮದ ಹಾದಿ ಬಿಡಬಾರ್ದು ಅನ್ನೋದು ಅವನ ನಂಬಿಕೆಯಾಗಿತ್ತು. ಈ ಒಂದು ಘಟನೆ ಅವನ ವ್ಯಕ್ತಿತ್ವದ ಎತ್ತರವನ್ನ ತೋರಿಸುತ್ತೆ. ಹೀಗೆ ಶುರುವಾಗುತ್ತೆ ನೋಡಿ ಅರ್ಜುನನ 12 ವರ್ಷಗಳ ಸುದೀರ್ಘ ವನವಾಸ. ಆತನ ಪ್ರಯಾಣ ಕೇವಲ ಯಾವುದೋ ಒಂದು ಕಾಡಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇಂದ್ರಪ್ರಸ್ಥದಿಂದ ಶುರುವಾಗಿ ಗಂಗಾ ನದಿಯ ಮೂಲ, ಅಲ್ಲಿಂದ ಪೂರ್ವದ ಸಮುದ್ರ ತೀರಗಳು, ಹಾಗೆ ಈಶಾನ್ಯದ ಮಣಿಪುರ ರಾಜ್ಯದವರೆಗೆ ಆತನ ಪಯಣ ವಿಸ್ತರಿಸುತ್ತೆ. ಆ ಒಂದೇ ಒಂದು ನಿರ್ಧಾರ ಮಹಾಭಾರತದಲ್ಲಿ ಒಂದು ಹೊಸ ಬೃಹತ್ ಅಧ್ಯಾಯವನ್ನೇ ತೆರೆಯುತ್ತೆ. ಈ ಪ್ರಯಾಣ ಬರೀ ಭೌಗೋಳಿಕವಾಗಿರದೆ ಆತನ ಬದುಕಿನ ಅನೇಕ ಅಚ್ಚರಿಯ ಅನುಭವಗಳಿಗೆ ಕಾರಣ ಆಗುತ್ತೆ. ಆ ವನವಾಸದ ಮೊದಲ ಪ್ರಮುಖ ಘಟನೆ ನಡೆಯೋದೇ ಗಂಗಾ ನದಿಯ ಬಳಿ. ಆತ ನದಿಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ದಿಢೀರಂತ ಒಂದು ನಿಗೂಢ ಶಕ್ತಿ ಆತನನ್ನ ನೀರಿನ ಅಡಿಗೆ ಎಳ್ಕೊಳ್ತೈತೆ. ಅದು ಬೇರಾರೂ ಅಲ್ಲ, ದೈವಿಕ ನಾಗಕುಮಾರಿ ಉಲೂಪಿ. ಆಕೆ ಅರ್ಜುನನನ್ನ ನೋಡಿದ ತಕ್ಷಣ ಪ್ರೇಮಪಾಶಕ್ಕೆ ಸಿಲುಕಿ ತನ್ನ ರಹಸ್ಯ ಅರಮನೆಗೆ ಕರೆದುಕೊಂಡೋಗ್ತಾಳೆ. ಇದು ಆತನ ವನವಾಸದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಒಂದು ಕಂಪ್ಲೀಟ್ ಟ್ವಿಸ್ಟ್. ಆದ್ರೆ ಅರ್ಜುನ ಆಕೆಯ ಪ್ರೇಮವನ್ನ ನಿರಾಕರಿಸ್ತಾನೆ. ಯಾಕಂದ್ರೆ ತಾನು 12 ವರ್ಷಗಳ ಕಾಲ ಬ್ರಹ್ಮಚರ್ಯ ವ್ರತದಲ್ಲಿರೋದಾಗಿ ಆತ ಹೇಳ್ತಾನೆ. ಆದ್ರೆ ಇಲ್ಲಿ ಉಲೂಪಿ ತನ್ನ ತರ್ಕದ ಮೂಲಕ ಒಂದು ಅದ್ಭುತ ಲೆವೆಲ್ಗೆ ಹೋಗ್ತಾಳೆ. ಅವಳೊಂದು ಭರ್ಜರಿ ಲೂಪ್ ಹೋಲ್ ಹುಡುಕುತ್ತಾಳೆ. ನಿಯಮವನ್ನ ನೇರವಾಗಿ ಮುರಿಯದೆ ಅದರ ಚೌಕಟ್ಟಿನಿಂದಲೇ ಪಾರಾಗುವ ಬುದ್ಧಿವಂತ ವಾದವನ್ನ ಆಕೆ ಮುಂದಿಡ್ತಾಳೆ. ಕಾನೂನಿನ ವ್ಯಾಖ್ಯಾನಗಳು ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಉಲೂಪಿಯ ವಾದ ಎಷ್ಟೊಂದು ಪ್ರಬಲವಾಗಿತ್ತು ಅಂದ್ರೆ ಅರ್ಜುನನ ಹತ್ರ ಉತ್ತರನೇ ಇರಲಿಲ್ಲ. ಆ ಬ್ರಹ್ಮಚರ್ಯದ ಶಪಥ ಕೇವಲ ದ್ರೌಪದಿಗೆ ಮಾತ್ರ ಸೀಮಿತ, ಪ್ರಪಂಚದ ಎಲ್ಲಾ ಮಹಿಳೆಯರಿಗಲ್ಲ ಅನ್ನೋದು ಅವಳ ಮೊದಲ ಪಾಯಿಂಟ್. ಆಮೇಲೆ ಆಕೆಯನ್ನ ನಿರಾಕರಿಸಿದರೆ ತಾನು ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾಳೆ. ಸಂಕಷ್ಟದಲ್ಲಿರೋ ಕನ್ಯೆಯನ್ನ ರಕ್ಷಿಸೋದು ಕ್ಷತ್ರಿಯನಾದ ಅರ್ಜುನನ ಕರ್ತವ್ಯ ಅಲ್ವಾ ಅಂತ ಪ್ರಶ್ನಿಸೋ ಮೂಲಕ ಆತನದೇ ಧರ್ಮವನ್ನ ಆತನ ವಿರುದ್ಧವೇ ಸಿಕ್ಕಾಪಟ್ಟೆ ಚತುರತೆಯಿಂದ ಬಳಸ್ತಾಳೆ. ಕೊನೆಗೆ ರಿಸಲ್ಟ್ ಏನಾಯ್ತು? ಆ ತಾಂತ್ರಿಕತೆಯ ಆಧಾರದ ಮೇಲೆ ಅರ್ಜುನ ಉಲೂಪಿಯ ಮಾತಿಗೆ ಒಪ್ಪಿಕೊಳ್ತಾನೆ. ಇಲ್ಲಿ ಅತಿದೊಡ್ಡ ಆಶ್ಚರ್ಯ ಏನಪ್ಪಾ ಅಂದ್ರೆ, ನಿಯಮವನ್ನ ಸ್ವಲ್ಪ ಬಗ್ಗಿಸಿದ್ರೂ ಕೂಡ ಆತನಿಗೆ ಉಲೂಪಿಯಿಂದ ಒಂದು ಪವರ್ಫುಲ್ ವರ ಸಿಗುತ್ತೆ. ನೀರಿನಲ್ಲಿರೋ ಯಾವುದೇ ಜಲಚರಗಳ ವಿರುದ್ಧ ಆತ ಅಜೇಯನಾಗ್ತಾನೆ ಅನ್ನೋ ಮಹತ್ವದ ವರ ಅದು. ತಾನೊಪ್ಪಿಕೊಂಡ ಕಠಿಣ ನಿಯಮವೊಂದು ಸ್ವಲ್ಪ ಸಡಿಲಗೊಂಡಾಗ ಅದು ಆತನಿಗೆ ಶಿಕ್ಷೆ ಕೊಡೋ ಬದಲು ಅಪಾರವಾದ ಶಕ್ತಿಯನ್ನೇ ತಂದುಕೊಡುತ್ತೆ. ಅಲ್ಲಿಂದ ಮುಂದಕ್ಕೆ ಆತನ ಪಯಣ ನೇರ ಪೂರ್ವದ ಮಣಿಪುರದ ಕಡೆಗೆ ಸಾಗುತ್ತೆ. ಅಲ್ಲಿ ಆತನಿಗೆ ಚಿತ್ರಾಂಗದೆಯ ಅನ್ನೋ ಅದ್ಭುತ ಯೋಧೆಯ ಭೇಟಿಯಾಗುತ್ತೆ. ಆಕೆ ಪುರುಷರ ತರಹ ಶಸ್ತ್ರಾಸ್ತ್ರಗಳನ್ನ ಧರಿಸಿ ಸಿಟ್ಟಪಟ್ಟೆ ಗಾಂಭೀರ್ಯದಿಂದ ಒಬ್ಬ ವಿಶಿಷ್ಟ ರಾಜಕುಮಾರಿ. ಆಕೆಯ ಆ ಶೌರ್ಯ ಮತ್ತೆ ಸೌಂದರ್ಯ ಎರಡಕ್ಕೂ ಅರ್ಜುನ ಅನಿರೀಕ್ಷಿತವಾಗಿ ಮನಸೋಲ್ತಾನೆ. ಆಕೆ ಬರೀ ಸೌಂದರ್ಯವತಿ ಮಾತ್ರ ಆಗಿರಲಿಲ್ಲ, ಬದಲಿಗೆ ಒಬ್ಬ ಸ್ಟ್ರಾಂಗ್ ಮತ್ತೆ ಸಮರ್ಥ ಆಡಳಿತಗಾರ್ತಿ ಕೂಡ ಆಗಿದಳು. ಆದ್ರೆ ಚಿತ್ರಾಂಗದೆಯ ತಂದೆ ಚಿತ್ರವಾಹನ ಮಹಾರಾಜನ ಮುಂದೆ ಮದುವೆ ಪ್ರಸ್ತಾಪ ಇಟ್ಟಾಗ ಅಲ್ಲೊಂದು ದೊಡ್ಡ ತೊಡಕು ಎದುರಾಗುತ್ತೆ. ಪರಶಿವನ ವರದ ಪ್ರಕಾರ ಆ ರಾಜವಂಶದಲ್ಲಿ ಪ್ರತಿ ತಲೆಮಾರಿಗೆ ಕೇವಲ ಒಬ್ರು ಮಾತ್ರ ಹುಡ್ತಾ ಇದ್ರು. 1 ಅನ್ನೋದು ಅಲ್ಲಿ ಬರೀ ನಂಬರ್ ಆಗಿರಲಿಲ್ಲ, ಅದು ಇಡೀ ವಂಶದ ಅಸ್ತಿತ್ವ ಆಗಿತ್ತು. ಜೊತೆಗೆ ಚಿತ್ರಾಂಗದೆಯೇ ಅವರ ಏಕೈಕ ವಾರಸುದಾರಳು. ಹಾಗಾಗಿ ಆಕೆಯ ಮಗನೇ ಆ ವಂಶವನ್ನ ಮುಂದೆ ಮುನ್ನಡೆಸಬೇಕಾದ ಅನಿವಾರ್ಯತೆ ಇತ್ತು. ಇಲ್ಲಿ ಮತ್ತೊಮ್ಮೆ ಅರ್ಜುನ ತನ್ನ ಕರ್ತವ್ಯ ಮತ್ತೆ ನಿಯಮಗಳ ಜೊತೆ ರಾಜಿ ಮಾಡ್ಕೊಳ್ಬೇಕಾಗತ್ತೆ. ಚಿತ್ರಾಂಗದೆಯ ಭವಿಷ್ಯದ ಮಗನೇ ಮಣಿಪುರವನ್ನ ಆಳ್ತಾನೆ ಅಂತ ಆತ ಮಾತ್ಕೊಡ್ತಾನೆ. ಅಷ್ಟೇ ಅಲ್ಲ, ಆ ಮಗುವಿನ ಮೇಲಿನ ತನ್ನ ಪಿತೃತ್ವದ ಹಕ್ಕನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡ್ತಾನೆ. ಒಬ್ಬ ತಂದೆಯಾಗಿ ತನ್ನ ಮಗುವಿನ ಮೇಲಿನ ಹಕ್ಕನ್ನ ಬಿಟ್ಕೊಡೋದಿದ್ಯಲ್ಲ, ಅದು ನಿಜಕ್ಕೂ ಬಹುದೊಡ್ಡ ತ್ಯಾಗ. ಇದೇ ಕಾರಣಕ್ಕಾಗಿ ಆತ ಅಲ್ಲಿ 3 ವರ್ಷಗಳ ಕಾಲ ಉಳಿಬೇಕಾಗತ್ತೆ. ಇದು ಅವನ ಜರ್ನಿಯ ಮತ್ತೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಈಗ ಈ ಸಂಪೂರ್ಣ ಘಟನೆಗಳನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೊಗೆ ದೊಡ್ಡ ಪ್ರಶ್ನೆ ಮೂಡುತ್ತೆ. ಕೇವಲ ಒಂದು ನಿಯಮವನ್ನ ಕಾಪಾಡೋಕೆ ಹೋಗಿ ಇಷ್ಟೆಲ್ಲ ಆಯ್ಕೆಗಳು ಮತ್ತೆ ಹೊಸ ಹೊಸ ಮೈತ್ರಿಗಳನ್ನ ಮಾಡಿಕೊಂಡ ಅರ್ಜುನನ ಈ ನಡೆಗಳು ಭವಿಷ್ಯದಲ್ಲಿ ಪಾಂಡವರ ಇತಿಹಾಸವನ್ನ ಹೇಗೆ ಮರುರೂಪಿಸುತ್ತವೆ? ಇಂದ್ರಪ್ರಸ್ಥದಲ್ಲಿ ತೆಗೆದುಕೊಂಡ ಆ ಒಂದೇ ಒಂದು ಸಣ್ಣ ತೀರ್ಮಾನ ಇಡೀ ಮಹಾಭಾರತದ ದಿಕ್ಕನ್ನೇ ಬದಲಿಸುವಂತಹ ಬೃಹತ್ ಅಲೆಗಳನ್ನು ಸೃಷ್ಟಿ ಮಾಡಿದ್ದು ನಿಜಕ್ಕೂ ಬೆರಗುಗೊಳಿಸುವಂತಹುದು. ನಮ್ಮ ಸಣ್ಣ ಸಣ್ಣ ಆಯ್ಕೆಗಳು ಹೇಗೆ ಇತಿಹಾಸವನ್ನೇ ಬರೆದು ಬಿಡುತ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ?